ರಾಜ್ಯದ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲೂ ಒಂದಾಗಿರುವಂತಹ ಅರಬಾವಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಈ ಕ್ಷೇತ್ರವನ್ನ ಸತತವಾಗಿ 6 ಬಾರಿ ಸಾಹುಕಾರ್ ಬಾಲಚಂದ್ರ ಜಾರಕಿಹೊಳಿ ಅವರು ಪ್ರತಿನಿಧಿಸ್ತಾ ಬಂದಿದ್ದಾರೆ. ಜೊತೆಗೆ ಅಭಿವೃದ್ಧಿ ಕೆಲಸಗಳು ಎಷ್ಟರ ಮಟ್ಟಿಗೆ ಆಗಿವೆ ಅಂತೇಳಿ ನೋಡ್ಕೊಂಡು ಬರೋಣ. ಮೂಡ್ಲಿ ತಾಲೂಕದ 7 ಮುರಾಯಿ ಸ್ಕೂಲ್ ಮಾಡಿ ಶಿಕ್ಷಣ ಕ್ರಾಂತಿ ಮಾಡ್ಯಾರ. ಒಬ್ಬರೇ ಜನರಿಗೋಸ್ಕರ ಮೂಲಭೂತ ಸೌಲಭ್ಯಗಳು ತಮ್ಮ ಸ್ವಂತ ಖರ್ಚಿನ ಮುಖಾಂತರ ಮಾಡಿ ತೋರಿಸಿದ ಉದಾಹರಣೆಗಳು ಸಾಕಷ್ಟು. ಜಾರಕಿಹೊಳಿ ಕುಟುಂಬ ಏನಿಲ್ಲ ಮಂದಿಗೆ ಭೇದ ಭಾವನೆ ಮಾಡಂಗಿಲ್ಲ. ಈಗಾಗಲೇ ನಮ್ಮ ಊರಿಗೆ ಒಂದು 50 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಯಾವಾಗ ಹೋದ್ರೂ ನಾವು ಖಾಲಿ ವಾಪಸ್ ಕೈದಿಂದ ಬಂದಿಲ್ಲ. ನಾವು ಸಾಹುಕಾರ ಅಂದ್ರೆ ನಮ್ಮ ಭಾಗಕ್ಕೆ ನಡೆದಾಡ ದೇವ್ರು ಅನ್ಬೇಕು. 6 ಸಲ ಗೆಲ್ಸಿರಲ್ಲ ರೀ, ಅವರೇ ನನಗೆ ದೇವರು ಅಂತ ಮತದಾರ ಸಿಕ್ಕದ್ ನನ್ನ ಪುಣ್ಯ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಕಾಂತ್ ಕುಬ್ಕಡ್ಡಿ. ನಾವಿವತ್ತು ರಾಜ್ಯದ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲೂ ಒಂದಾಗಿರುವಂತಹ ಅರಬಾವಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಈ ಕ್ಷೇತ್ರವನ್ನ ಸತತವಾಗಿ 6 ಬಾರಿ ಸಾಹುಕಾರ್ ಬಾಲಚಂದ್ರ ಜಾರಕಿಹೊಳಿ ಅವರು ಪ್ರತಿನಿಧಿಸ್ತಾ ಬಂದಿದ್ದಾರೆ. ಹಾಗಿದ್ರೆ ಬನ್ನಿ, ಕ್ಷೇತ್ರದ ಜನ ಶಾಸಕರ ಬಗ್ಗೆ ಹೇಳೋದೇನು, ಜೊತೆಗೆ ಅಭಿವೃದ್ಧಿ ಕೆಲಸಗಳು ಎಷ್ಟರ ಮಟ್ಟಿಗೆ ಆಗಿವೆ ಅಂತೇಳಿ ನೋಡ್ಕೊಂಡು ಬರೋಣ. ನಾನಿದೀಗ ಅರಬಾವಿ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅರಬಾವಿ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಜನ ಶಾಸಕರ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರೋಣ. ನಿಮ್ಮ ಕ್ಷೇತ್ರದ ಶಾಸಕರು ಸತತವಾಗಿ 6 ಬಾರಿ ಗೆದ್ದು ಬಂದಿದ್ದಾರೆ. 6 ಬಾರಿ ನಿರಂತರವಾಗಿ ಅವರನ್ನು ಗೆಲ್ಲಿಸ್ತಾ ಬಂದಿದ್ದೀರಿ. ಏನಾದರೂ ಡೆವಲಪ್ಮೆಂಟ್ ಹೇಳ್ಕೊಳ್ಳುವಂಥದ್ದು ಮಾಡಿದ್ದಾರೆ? ನಿಜವಾಗ್ಲೂ ಇಂಥ ಶಾಸಕರನ್ನ ಪಡಿಬೇಕಾದ್ರೆ ನಾವು ಪುಣ್ಯ ಮಾಡಿದ್ರು ಸರ್. ಅದ್ರಾಗ ಈ ಸರ್ಕಾರ ಬಂದು, ಕಾಂಗ್ರೆಸ್ ಸರ್ಕಾರ ಬಂದು ಗ್ಯಾರಂಟಿ ಕೊಟ್ಟು ಎಲ್ಲ ದಿವಾಳಿ ಆಗಿದೆ. ಆದ್ರೆ ಒಂದು ಅನುದಾನ ಆದ್ರೆ ನಮ್ಮ ನಾಯಕರು ಸನ್ಮಾನ್ಯ ಶ್ರೀ ಬಾಲಚಂದ್ರನ ಜಾರಕಿಹೊಳಿ ಸ್ವತಃ ಅವರ ಕೈಲಿಂದ ಹಣವನ್ನು ಕೊಟ್ಟು ಇಡೀ ಕ್ಷೇತ್ರದಾದ್ಯಂತ ಅವರನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅವರು ಸ್ವಂತ ಹಣದಿಂದ ಅಭಿವೃದ್ಧಿ ಮಾಡ್ತಾರೆ. ಯಾವುದೇ ಸರ್ಕಾರದಿಂದ ಅನುದಾನ ಬಂದಿಲ್ಲ. ಆದರೆ ಇಂಥ ನಾಯಕರು ನಾವು ನಿಜವಾಗ್ಲೂ ನಾವು ದೇವರ ತೆಗಿರ್ತೀವಿ. ಅವ್ರು ನಮ್ಮ ಸಾಹುಕಾರನ್ನ ಬಾಲಚಂದ್ರನ ಜಾರಕಿಹೊಳಿ ನಿಜವಾಗ್ಲೂ ಅವ್ರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈಗ 2 ವರ್ಷ ಆಯಿತು ಅಂದರೆ ಆಯ್ಕೆಯಾಗಿ ಹೋದ ನಂತರ ಎಲ್ಲೋ ಒಂದು ಕಡೆ ಏನಂತಂದ್ರೆ ಈ ಗ್ಯಾರಂಟಿ ಯೋಜನೆ ಜಾರಿ ಆದ ನಂತರ ಅಭಿವೃದ್ಧಿ ಕೆಲಸ ಅಷ್ಟಾಗಿ ಆಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ. ನಿಮ್ಮ ಕ್ಷೇತ್ರದಾಗ ಯಾವ ರೀತಿ ಇದೆ ಅಂತ? ಅದು ಅಷ್ಟೇ ಸರಿ ಐತಿ. ಈ ಗ್ಯಾರಂಟಿಗಳಿಂದ ಇವತ್ತು ಅಭಿವೃದ್ಧಿ ಕುಂತಿದ್ದೈತಿ. ಆದ್ರೆ ಸುಮ್ಮನೆ ಲೋಕಲ್ ನಮ್ಮ ಶಾಸಕರು ಒಳ್ಳೆಯವ್ರ ಅಂತಲೇ ಒಂದು ಸ್ವಂತ ದುಡ್ಡಿನಾಗೂ ಕೆಲವೊಂದು ರಸ್ತೆಗಳನ್ನು ಮಾಡಿಸ್ಕೊಟ್ರು. ಅದಕ್ಕಾಗಿ ಅದು ಈ ಗ್ಯಾರಂಟಿದಿಂದ ಈಗ ಭಯಂಕರ ಡೆವಲಪ್ಮೆಂಟ್ ಅನ್ನೋದು ಅಂತ ಇಲ್ಲ ಸರ್ ರಾಜ್ಯದಾಗ ಅನ್ನೋದನ್ನು ನಾವು ಒಪ್ತು. MLA ಏನಾದರೂ ಸಿಗ್ತಾರ, ತಮ್ಮ ಕೈಗೆ ಸಿಗ್ತಾರ? 100% ನಮ್ಗೆ ಯಾವುದೇ ಕಷ್ಟ ಕಣ್ಪುಣ್ಯ ಇದ್ರೆ ರಾತ್ರಿ ಬಾರದಾಗ ಹೋದರೂ ನಮ್ಮನ್ನ ಕರೆದು ಮಾತಾಡ್ಸೋಂಥ ಒಂದು ಗುಣ ಹೊಂದಿದ್ದಾರೆ ಅವ್ರು. ನಾವು ನಮ್ಮ ಕ್ಷೇತ್ರದ ಜನ ಎಲ್ಲ ಇವತ್ತು ದೇವ್ರತ್ ಕರಿತೀವಿ ನಾವು. ಹೌದೌದು, ನಮ್ದು ಯಾವುದೇ ಕೆಲಸ ಇರಲಿ, ಏನೇ ಕಾರ್ಯ ಇರಲಿ ಅಥವಾ ವೈಯಕ್ತಿಕ ಏನೋ ಇದ್ದರೂ ಕೂಡ ನಾವು ರಾತ್ರಿ ಬಾರದಾಗ ಹೋದ್ರೂ ಸುದಕ್ಕೆ ನಮ್ಗೆ ಕರೆದು ಮಾತಾಡುವಂಥ ಒಳ್ಳೆ ಗುಣ ಹೊಂದಾರ. ಅವ್ರು ನಾವು ದೇವ್ರಂತ ಬಯಸ್ತೀವಿ ಈಗ ನಮ್ಮ ಕ್ಷೇತ್ರದಾಗ. 6 ಬಾರಿ ಅವ್ರನ್ನ ಆಯ್ಕೆ ಮಾಡಿಕೊಟ್ರಿ. ಏನು ಪಕ್ಷ ನೋಡಿ ಆಯ್ಕೆ ಮಾಡಿರ, ವ್ಯಕ್ತಿನ ಹಂಗದಾರ? ಏನು ವ್ಯಕ್ತಿನ ಹಂಗದಾರ ಸಾಹುಕಾರ ಅಗ್ರಿ ವ್ಯಕ್ತಿನ ಹಂಗದಾರ. ವ್ಯಕ್ತಿ ಚಲೋ, ವ್ಯಕ್ತಿ ನೋಡೇ ಓಟ್ ಹಾಕ್ತೀರಿ ಪ್ರತಿ ಬಾರಿ? ಹೌದ್ರಿ, ವ್ಯಕ್ತಿ ನೋಡೇ ಓಟ್ ಹಾಕ್ಬೋದು. ಅಂತ ವ್ಯಕ್ತಿತ್ವ ಏನಿದೆ? ಯಾವ ಬೇಕಾದಾಗ ಹೋದ್ರೂ ಸ್ಪಂದನೆ ಮಾಡ್ತಾರ್ರಿ. ವೈಯಕ್ತಿಕ ಕೆಲಸಗಳು ಇದ್ರೂ ಸ್ಪಂದನೆ ಮಾಡ್ತಾರ್ರಿ ಅವರು. ಅಗದಿ ರೀ. ಏನು ಮಾಡಿದ್ದಾರೆ ನಿಮ್ಮ ಶಾಸಕ? ಅಭಿವೃದ್ಧಿ ಹರಿಕಾರ ಅವರು ಈಗಾಗಲೇ ನಮ್ಮ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯಲ್ಲೂ 11 ಮುರಾಯಿ ಸ್ಕೂಲ್ ಮಾಡ್ಯಾರ. ಅದ್ರಲ್ಲಿ ಮೂಡ್ಲಿ ತಾಲೂಕದ 7 ಮುರಾಯಿ ಸ್ಕೂಲ್ ಮಾಡಿ ಶಿಕ್ಷಣ ಕ್ರಾಂತಿ ಮಾಡ್ಯಾರ. ಒಬ್ಬರೇ 224 ಶಾಸಕರೊಳಗೆ ಇಂಥ ಅಪ್ರೂಫ್ ಸಿಗೋದು ನಮ್ಗೆ. ನಮ್ಮ ಅರಬಾವಿ ಪುಣ್ಯವಂತ ನಾವೆಲ್ಲ ಇಂಥ MLA ಪಡೆದು ನಾವು ಎಲ್ಲ ಬೇಗ ಸಿಗ್ತಾರೆ. 24 hours ಯಾವ ಬೇಕಾದ್ರೆ ಫೋನ್ ಇಚ್ಚು ಫೋನ್ ಇರ್ತಾರೆ. ಅವ್ರು ಎಲ್ಲ ಸ್ಪಂದನೆ, ಇವ್ರು ಬಡವರಿರಲಿ ಶ್ರೀಮಂತರಿರಲಿ ಯಾರೇ ಇರಲಿ ಅವ್ರಿಗೆಲ್ಲ ಒಂದು ಸಹಾಯ ಸಹಕಾರ ನೀಡಿ ಅವ್ರನ್ನೆಲ್ಲ ಎದುರಾಳಿ ಇಲ್ಲ ಅಂತೇಳಿ ಆಯ್ಕೆ ಆಗ್ತಾರ? ಏನು ಡೆವಲಪ್ಮೆಂಟ್ ಮಾಡಿ ಆಯ್ಕೆ ಆಗ್ತಾ ಇದ್ದಾರಾ? ಬಾಲಚಂದ್ರ ಜಾರಕಿಹೊಳಿ ಅವ್ರ ಬಗ್ಗೆ ಏನು ಹೇಳ್ತೀರಿ ತಾವು? ಅಲ್ರಿ, ನಮ್ಮ ಶಾಸಕರು ಅವರು 24/7 ಸರ್ವಿಸ್ ಐತ್ರಿ ಅವ್ರದ್ದು. ಇವತ್ತು ನಾವು ಏನೋ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಹೋದ್ರೂ ಅತಿ ವೇಗವಾಗಿ ಸ್ಪಂದನೆ ನೀಡುವಂಥ ವ್ಯಕ್ತಿ ಯಾರು ಇದ್ರೆ ನಮ್ಮ ನೆಚ್ಚಿನ ಶಾಸಕರಂದ್ರೆ ಏನು ತಪ್ಪಲ್ಲ. ತಮ್ಮ ಸ್ವಂತ ವೆಚ್ಚದಿಂದ ಮಾಡುವಂಥ ಶಕ್ತಿ ಯಾರಿದ್ರೆ ನಮ್ಮ ನೆಚ್ಚಿನ ಶಾಸಕರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಏನು ಶಾಸಕರು ಡೆವಲಪ್ಮೆಂಟ್ ಮಾಡಿದ್ದಾರೆ? ಏನು ಡೆವಲಪ್ಮೆಂಟ್ ಅನ್ನೋದು ಏನು ಉಳಿದಿಲ್ಲ, ಎಲ್ಲ ಮಾಡಿಬಿಟ್ಟಿದ್ದಾರೆ ಅಂತ. ಡೆವಲಪ್ ಎಲ್ಲ ಮಾಡಿದಾರೆ. ಮತ್ತು ಎಲ್ಲ ಸ್ಕೂಲ್ ಮಕ್ಕಳಿಗೆ ಅತಿ ಶಿಕ್ಷಕರು ಅನ್ನೋದು ಅತಿ ಶಿಕ್ಷಕರು ಮೇನ್ ಪಾಯಿಂಟ್ ಮಾಡಿದವರು ಇವರು ಕರ್ನಾಟಕದಾಗ. ಮೇನ್ ಪಾಯಿಂಟ್ ಅತಿ ಶಿಕ್ಷಕರನ್ನ ಗೌರ್ಮೆಂಟ್ದಾಗ ಅರಮಾ ಕ್ಷೇತ್ರ ಫಸ್ಟ್ ಮಾಡಿದ್ದಾರೆ. ಇವ್ರು ನೋಡಿ ಕರ್ನಾಟಕ ಸರ್ಕಾರ ಆದೇಶ ಮಾಡಿದ್ರಲ್ಲ ಅತಿ ಶಿಕ್ಷಕರು ತೊಗೋಬೇಕಂತೇಳಿ ತಮ್ಮ ಕೈಲಿಂದ ರೊಕ್ಕ ಕೊಡ್ತಾರಂತ ಶಿಕ್ಷಕರಿಗೆ. ಹೌದಾ? ಎಷ್ಟು ಜನ ಶಿಕ್ಷಕರಿಗೆ ಏನು ಯಾವ ರೀತಿ ಮಾಡ್ತಾರಂತ? ಸ್ಕೂಲಿಗೆ ಒಂದೊಂದು ಸ್ಕೂಲ್ಗೆ 2 ರಿಂದ 3 ಅತಿ ಶಿಕ್ಷಕರಿಗೆ 7,500 ರೂಪಾಯಿ ಸಾಯ್ಧನ ಅವ್ರ ಕೈಲಿಂದ ಕೊಡ್ತಾರೆ.
ಅವ್ರ ಸ್ವಂತ ಖರ್ಚಿನಿಂದ 7,500 ರೂಪಾಯಿ ಅವ್ರ ಕೈಲಿಂದ ಕೊಡ್ತಾರೆ. ಮೇನ್ ಬಾಲಚಂದ್ರ ಜನ ಅವರೇ ಕೊಡ್ತಾರೆ. ಇವ್ರು ನೋಡೇ ಸರ್ಕಾರ ಮಂಜೂರು ಮಾಡಿದ್ದಾರೆ ಅತಿ ಶಿಕ್ಷಕರಿಗೆ. ಅಲ್ಲ ಈಗ ಎಲ್ಲ ನಿಮ್ಮ ಏನು ಸಮಸ್ಯೆಗಳಿಗೆ ಎಲ್ಲ ಅವರೇ ಸ್ಪಂದನೆ ಮಾಡ್ತಾರೆ. ಎಲ್ಲರೂ ಸಿಗ್ತಾರೆ, 24/7 ಸಿಗ್ತಾರೆ. ಏನೇ ಕೆಲಸ ಇದ್ದರೂ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ಅರಬಾವಿ ಗ್ರಾಮದ ಜನರ ಮಾತು. ಮತ್ತೊಂದು ಗ್ರಾಮಕ್ಕೆ ಹೋಗೋಣ, ಅಲ್ಲಿನ ಜನ ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರೋಣ. ನಾನಿದೀಗ ಅರಬಾವಿ ವಿಧಾನಸಭಾ ಕ್ಷೇತ್ರದ ಸಂಗನಕೇರಿ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಒಂದಿಷ್ಟು ಜನರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸತತವಾಗಿ 6 ಬಾರಿ ಆಯ್ಕೆ ಮಾಡಿ ನಿಮ್ಮ ಶಾಸಕರನ್ನ ಕಳಿಸಿದಿರಿ. ಈಗ ಹೊಸದಾಗಿ ಆಯ್ಕೆಯಾಗಿ 2 ವರ್ಷ ಆಯಿತು. ಏನಾದರೂ ಡೆವಲಪ್ಮೆಂಟ್ ಮಾಡಿದಾರಾ ಏನು ಅಂತ? ವೈಯಕ್ತಿಕವಾಗಿ ಅರಬಾವಿ ಮತಕ್ಷೇತ್ರದಲ್ಲಿ ಅವರು ಬಾಲಚಂದ್ರ ಜಾರಕಿಹೊಳಿ ಅವರಂತೂ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. 6ನೇ ಬಾರಿ MLA ಆಗಿ ಅಭಿವೃದ್ಧಿ ಮೊದಲಿನಕ್ಕಿಂತ ಈಗ ಸಾಕಷ್ಟು ಆಗೈತಿ. ಈಗ ಆಗುವಂಥ ಮೂಲಭೂತ ಸೌಲಭ್ಯಗಳನ್ನಾತು, ಆನಂತರ ಜನರಿಗೆ ಬೇಕಾದಂಥದ್ದನ್ನು ಸೌಲಭ್ಯಗಳನ್ನ ಒದಗಿಸುವಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಸತತ ಶ್ರಮ ವಹಿಸಿ, ಸರ್ಕಾರ ಇರಲಿ ಬಿಡಲಿ ಯಾವುದೇ ಸರ್ಕಾರ ಬಂದ್ರೂ ಅನುದಾನ ತರುತ್ತರೊಳಗೆ ಎತ್ತಿದ ಕೈ ಬಾಲಚಂದ್ರ ಜಾರಕಿಹೊಳಿ ಅವರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಆನಂತರ ಈ ಬೆಳೆಯುತ್ತಿರೋ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಆಗಬೇಕಾಗಿರ್ತೈತಿ, ಆನಂತರ ಆಗ್ತಿರ್ತಾವು. ಆನಂತರ ಈ ಸರ್ಕಾರ ಬಂದಾಗಿಂತ ಒಂದು ಸ್ವಲ್ಪ ಅನುದಾನದೊಳಗೆ ಕುಂಠಿತ ಆಗೈತಿ. ಆದ್ರೂ ಬಾಲಚಂದ್ರ ಜಾರಕಿಹೊಳಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಕೆಲವೊಂದು ಸರ್ಕಾರಿ ಯೋಜನೆಗಳು ಇಲ್ಲದಿದ್ದರೂ ಕೂಡ ನಮ್ಮ ಸಾಹುಕಾರ ಸ್ವಂತ ಖರ್ಚು ವೆಚ್ಚ ಮುಖಾಂತರ ಎಲ್ಲ ಗ್ರಾಮಗಳಲ್ಲಿ ಮಾಡಿ ತೋರಿಸಿದ್ದಾರೆ. ಅಭಿವೃದ್ಧಿ ಕಾಮಗಾರಿಗಳ ಚರಂಡಿಗಳನ್ನ ಮಾಡಿ ತೋರಿಸಿದ್ದಾರೆ. ಸ್ವಂತ ದುಡ್ಡು ಹಾಕಿ ಮಾಡ್ತಾರೆ. ಸ್ವಂತ ದುಡ್ಡು ಅವರು ಹಾಕಿ ಆದರೂ ಮಾಡಿದ್ದಾರೆ ಕೆಲಸಗಳ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಜನರಿಗೋಸ್ಕರ ಮೂಲಭೂತ ಸೌಲಭ್ಯಗಳು ತಮ್ಮ ಸ್ವಂತ ಖರ್ಚಿನ ಮುಖಾಂತರ ಮಾಡಿ ತೋರಿಸಿದ ಉದಾಹರಣೆಗಳು ಸಾಕಷ್ಟು ಇದಾವೆ. 6 ಬಾರಿ ಇಲ್ಲಿಂದ ಆಯ್ಕೆಯಾಗಿ ಹೋಗಿದ್ದಾರೆ. ಏನು ಅವ್ರನ್ನ ಇಷ್ಟು 6 ಬಾರಿ ಏನು ಗೆಲ್ಲಿಸಿದಿರಿ? ಏನು ವ್ಯಕ್ತಿ ನೋಡಿ, ಪಕ್ಷ ನೋಡಿ, ಅಥವಾ ಡೆವಲಪ್ಮೆಂಟ್ ಏನು ನೋಡಿ ಓಟ್ ಹಾಕಿದಿರಿ? ಮತ್ತು ಅದನ್ನು ಎಷ್ಟರ ಮಟ್ಟಿಗೆ ಅವ್ರು ಈಡೇರಿಸಿದ್ದಾರೆ ಅಂತ? ವ್ಯಕ್ತಿ ಭಾಳ ಒಳ್ಳೆಯವ್ರವ್ರೆ. ಆಮೇಲೆ ಪಕ್ಷ ಯಾವುದೇ ಇರಲ್ರಿ, ವ್ಯಕ್ತಿ ಪ್ರತಿಯೊಂದು ವ್ಯಕ್ತಿನೂ ಅವರ ಕರೆದು ಮಾತಾಡುವಂಥ ಅವರ ಗುಣಕ್ಕೆ ಮೆಚ್ಚಿ ನಾವು ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದೇವ್ರಿ. ಈಗ ಸ್ವಂತ ದುಡ್ಡಿನಿಂದ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಿ. ಏನು ನಿಜವಾಗ್ಲೂ ಸಾಹುಕಾರಿಕೆ ಇದರೊಳಗೂ ಸಾಹುಕಾರಿಕೆ ತೋರಿಸ್ತಾರೆ ಅವರು? ಯಾಕಂದ್ರೆ ಸಾಹುಕಾರ ಅಂತೇಳಿ ಕರಿತೀರಿ ನೀವು, ನಿಜಕ್ಕೂ ಅದರೊಳಗೂ ಭಾಳ ಉದಾರತೆ ಇದ್ದಾರೆ ಅಂತ? ಇದ್ರಾಗ ಅವರು ಸಾಹುಕಾರಿಕೆ ಅಂತಲ್ರಿ, ಅವ್ರ ಮನಸ್ಸು ಒಂದು ಬಂಗಾರ ಅಂತ ಮನಸ್ಸು ಅದು. BJP ಸರ್ಕಾರ ಏನಾರ 2028ಕ್ಕೆ ರಚನೆ ಆದರೆ ಸನ್ಮಾನ್ಯ ಶ್ರೀ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವ್ರನ್ನ ಇದು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ಬೇಕಂತ ನಾವು ಬೇಡ್ಕೋತಾ ಇದೀವಿ. ನಮ್ಮ ಊರ ಪರವಾಗಿ ನಾವು ಬೇಡತ್ತೀವ್ರಿ ಅಷ್ಟೇ. 6 ಬಾರಿ ಏನಂತಂದ್ರೆ ಭಾಳ ರಿಯರ್. ಯಾಕಂದ್ರೆ ಸತತವಾಗಿ ಗೆಲ್ಲೋದೈತಲ್ಲ ಅದು ಭಾಳ. ಏನು ಆ್ಯಕ್ಚುಲಿ ಏನು ಬ್ರ್ಯಾಂಡಾ ಅಥವಾ ಏನು ಸಾಹುಕಾರ ಬ್ರ್ಯಾಂಡಾ ಏನು ಅಂತ? ಅಲ್ಲ, ಅವರು ಬಡವರಿಗೆ ಮಿಡಿಯುವಂಥ ಹೃದಯ ಬಾಲಚಂದ್ರ ಜಾರಕಿಹೊಳಿ. ಮತ್ತು ಬಡವರ ಪಾಲಿನ ದೇವರು, ಕಣ್ಣಿಗೆ ಕಾಣುವಂಥ ದೇವರು. ನಿಜವಾಗಲೂ ಕಣ್ಣಿಗೆ ಕಾಣುವಂಥ ದೇವರು ಅಂದರೆ ಬಾಲಚಂದ್ರಣ್ಣ ಜಾರಕಿಹೊಳಿ ಸಾಹುಕಾರ. ಅಂದರೆ ಇವತ್ತು ಯಾವುದೋ ಒಂದು ಕೆಲಸ ಇದ್ರೂ ಅವರ ಆಫೀಸಲ್ಲಾಗಲಿ ಸಾಹುಕಾರ ಆಗಲಿ ಸ್ಪಾಟ್ ಮೇಲೆ ಕೆಲಸ ಮಾಡಿಕೊಡೋದಾಗಲಿ, ಅದಕ್ಕೆ ಅವ್ರು 6 ಬಾರಿ ಶಾಸಕರಾಗಿದ್ದಾರೆ. ಮತ್ತು 2028ಕ್ಕೆ ಅವರ ಮೈಂಡ್ ಹೇಳಿದಾರಲ್ಲ, ಸರ್ಕಾರ ಆಗೇ ಆಗುತ್ತೆ. ನಾವೆಲ್ಲರೂ ಕೂಡಿ ಮುಂದಿನ ಸಲ ಬಾಲಚಂದ್ರ ಜಾರಕಿಹೊಳಿ ಬಹುಮತದಿಂದ ಲಕ್ಷ ಅಂತರದಿಂದ ಗೆಲ್ಲಿಸುವಂಥದ್ದು ನಾವು ಮಾಡ್ತೀವಿ ಎಲ್ಲರೂ. ಇದು ಸಂಗನಕೇರಿ ಗ್ರಾಮಸ್ಥರ ಮಾತು. ಮತ್ತೊಂದು ಗ್ರಾಮಕ್ಕೆ ಹೋಗೋಣ, ಅಲ್ಲಿನ ಜನ ಏನು ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಬರೋಣ. ನಾನಿದೀಗ ಪ್ರಸಿದ್ಧ ಕಲ್ಲೊಳ್ಳಿ ಹನುಮಂತ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ. ಇಲ್ಲಿನ ದೇವಸ್ಥಾನದಲ್ಲಿರ್ತಕ್ಕಂಥ ಕೆಲವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರನ್ನು ಆಯ್ಕೆ ಮಾಡಿ ಕೊಟ್ಟು ಕಳಿಸಿದಿರಿ, ಏನಾದರೂ ಹೇಳ್ಕೊಳ್ಳುವಂಥ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ? ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅವ್ರು. ಅವ್ರ ಜಾರಕಿಹೊಳಿ ಕುಟುಂಬ ಏನಿಲ್ಲ, ಅವ್ರೇನು ಇದನ್ನು ಮಾಡಂಗಿಲ್ಲ ರೀ, ಮಂದಿಗೆ ಭೇದ ಭಾವನೆ ಮಾಡಂಗಿಲ್ಲ. ಡೆವಲಪ್ಮೆಂಟ್ ಏನಾದರೂ ಮಾಡಿದಾರಾ ಅಥವಾ ಡೆವಲಪ್ಮೆಂಟ್ ಆಯ್ತಾರ? ಏನು ಎಲ್ಲಿ ಹೊಲಗಳ್ದಾನ ರೋಡ್ ರೀ ಸ್ವಂತ ರೊಕ್ಕದ್ಲಿ ಹಾಕಿ ಅವ್ರು ಮಾಡ್ತಾರೆ. ನೀರು ಬಿಡದಾರ, ಈಗ 8 ತಿಂಗಳು ನೀರು ಬಿಡದಾರ್ರಿ. ಈ ಸದ್ಯ ನೀರು ಬಿಡದಾರ್ರಿ. ನೀರು ಬಿಟ್ಟದಂತೆ ರೈತರಿಗೆ ನಮ್ಮಲ್ಲಿ 100ಕ್ಕೆ 100 ರೈತರ್ರಿ. ಭಾಳ ದೊಡ್ಡ ಅನುಕೂಲ ರೀ. ಅದರಿಂದ ಅವ್ರು ಇನ್ನೂ 10 ಸಲ ಇದ್ರು ಅವ್ರು ಬರೋವ್ರಿ. ಏನು ಯಾಕೆ ಅಂತ? ಏನು ಡೆವಲಪ್ಮೆಂಟ್ ನೋಡಿ ಓಟ್ ಹಾಕ್ತೀರಿ, ಸಾಹುಕಾರ ಅಂತೇಳಿ ಓಟ್ ಹಾಕ್ತೀರಿ? ಡೆವಲಪ್ಮೆಂಟು ಹೋಯ್ತು ಅವ್ರು ನಾವು ಅಂತಮ್ರಿಗೆ ನೋಡ್ತಾರ್ರಿ. ಅವ್ರು ತಮ್ಮ ನಾವು ಕುಟುಂಬ ಇದ್ದಂಗೆ ರೀ. ಯಾವ ಜಾತಿ ಭೇದ ಭಾವ ಅವ್ರು ಅಂತ ಹಾಕಿಲ್ರಿ. ಒಟ್ಟು ಯಾವಾಗೂ ಇಲ್ರಿ, ಗಟ್ಟ ಅಲ್ರಿ. ಹ್ಞೂ ರೀ.
ದೊಡ್ಡ ಸಾವುಕಾರ ಹಿಡ್ಕೊಂಡು ಸಣ್ಣ ಸಾವುಕಾರದಾಗ ಎಲ್ಲರೂ ಚಲೋ ನಡೆಸ್ತಾರೆ ರೀ. ಏನು ಭಾಳಷ್ಟು ಜನ ಮಾತಾಡಿಸ್ದೆ ಎಲ್ಲರೂ ದೇವ್ರ ಸಮಾನ ಅದಾರ ದೇವ್ರ ಗತಿ ಅದಾರ ಅಂತ ಹೇಳ್ತಾರೆ. ಏನು ಅಂಥದ್ದು ಏನು ಮಾಡಿದಾರ? ಇಲ್ಲಿ ನೋಡ್ರಿ ಸಣ್ಣವ್ರನ್ನ ಹಿಡ್ಕೊಂಡ ಸಣ್ಣ ಜಾತಿ ಹಿಡ್ಕೊಂಡು ದೊಡ್ಡ ಜಾತಿ ತಗ ಒಂದು ಸಮಾನ ನೋಡ್ತಾರೆ. ಮತ್ತು ಹೋದವ್ರದ್ದು ಏನೂ ಕೆಲಸ ಇಲ್ಲರಿ, ಬೇಕಾದ ಕೆಲಸ ಹೇಳ್ರಿ ಮಾಡಿಕೊಡ್ತಾರೆ ಅಂತ. ಇಷ್ಟೆಲ್ಲ ನೀವೆಲ್ಲ ಪ್ರೀತಿ ಮಾಡ್ತೀರಿ ಅವ್ರನ್ನ. ಒಂದು ರೀತಿ ಒಬ್ಬೊಬ್ರು ದೇವ್ರ ತನ ಮನುಷ್ಯ ನಮ್ಗೆ ಭಾಳ ಜೊತೆ ಭಾವ ಮಾಡಂಗಿಲ್ಲ. ಏನು ಹೆಂಗಿರ್ತಾರೆ ನಿಮ್ಮ MLA ನಿಮ್ಮ ಜೊತೆ? ಅರಬಾವಿ ಕ್ಷೇತ್ರದ MLAಗಳು ಬಾಲಚಂದ್ರ ಜಾರಕಿಹೊಳಿ ಅಲ್ಲ, ಪ್ರತಿಯೊಬ್ಬ ಸಾರ್ವಜನಿಕರು MLAಗಳ ಇಲ್ಲಿ ಆ ಥರ ಟ್ರೀಟ್ ಮಾಡ್ತಾರೆ ಎಲ್ಲರನ್ನು. ಅದಕ್ಕಾಗಿ ಮತ್ತು ಅವ್ರಿಗೆ ಯಾರಾದರೂ ನಾವು ಹಿಂಗೆ ಸಾವುಕಾರ MLA ಅನ್ನಂಗಿಲ್ಲ. ಅಣ್ಣ ತಮ್ಮ ಈ ಭಾವದಿಂದ ಎಲ್ಲರೂ ನೋಡ್ಕೊತ ಬಂದಾರೆ. ಸಾವುಕಾರ ಅಂದ್ರೆ ನಮ್ಮ ಭಾಗಕ್ಕೆ ಒಂದು ನಡೆದಾಡಿದ ದೇವ್ರು ಅನ್ಬೇಕ್ರಿ ನಾವು. ಆ ರೀತಿ ನಮಗೆ ಪ್ರತಿಯೊಬ್ಬರಿಗೂ ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ ಯಾರು ಬಂದ್ರೂ ನಮಗೆ ಎಲ್ಲ ಥರ ಕೆಲಸ ಮಾಡಿಕೊಟ್ಟಿದ್ದಾರೆ. ಅರಬಾವಿ ಕ್ಷೇತ್ರದಾಗ ಇಂಥ MLA ಸಿಕ್ಕಿದ್ದು ನಮ್ಮ ಪುಣ್ಯ ನಮ್ಮ ಭಾಗ್ಯ ಅಂತ ಹೇಳ್ಬೋದು ನಾವು. ಅಂಥ ಕೆಲಸ ಮಾಡಿದ್ದಾರೆ ನಮಗೆ ಪ್ರತಿಯೊಬ್ಬರಿಗೂ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ MLA ಅವರಿಗೆ? 100ಕ್ಕೆ 200% ಕೊಡ್ತು ಅನ್ಬೋದು. ಆ ರೀತಿ ಕೆಲಸ ಮಾಡಿದ್ದಾರೆ. ಏನು ಹೇಳ್ತೀರಿ ನಿಮ್ಮ MLAಗಳ ಬಗ್ಗೆ? ನಮ್ಮ ಕ್ಷೇತ್ರಕ್ಕಿಂತ MLA ಸಿಕ್ಕಿದ್ದೆ ನಮ್ಮ ಪುಣ್ಯ ಅಂತ ಭಾವಿಸ್ತೀವಿ ನಾವು. ಈಗ ಹಿಂದೂ ಯಾರಾಗಿಲ್ಲ, ಇನ್ನು ಮುಂದೆ ಯಾರು ಆಗ್ತಾರಲ್ಲ ಎಂಬರ ಇಂಥ MLA ನಮ್ಗೆ ಯಾವಾಗ ಸಿಕ್ಕಿಲ್ಲ. ಈಗ ನಮ್ಮ ಏನೋ ದೈವದ ಪುಣ್ಯ ಐತಿ, ನಮಗೆ ಇಂಥ MLA ಸಿಕ್ಕದ. ಏನು ಹಿಂಗೆ ಪ್ರೀತಿ ಮಾಡ್ತೀರಿ, ಏನು ಕಾರಣ ಅಂತ? ಕಾರಣ ಅಂದರೆ ಏನು ಕೆಲಸ ಬಂದರೂ ಎಲ್ಲಕ್ಕೂ ಸಹಕಾರ ಕೊಡ್ತಾರೆ ರೀ. ಯಾರು ಸಣ್ಣವ್ರು ದೊಡ್ಡವ್ರು ಯಾವ ಜಾತಿಲ್ಲ ಭೇದಿಲ್ಲ. ಯಾರು ಬರ್ತಾರೋ ಅವ್ರಿಗೆ ಏನು ಕೆಲಸ ಐತೆ ಎಲ್ಲ ಕೆಲಸ ಮಾಡಿ ಕೊಡ್ತಾರೆ. ಆಮೇಲೆ ದೇವ್ರು ಹೊರ ಕೊಡೋದಿಲ್ಲ, ಆನ್ ದಿ ಸ್ಪಾಟ್ ಹೊರ ಕೊಡುವಂಥ ಮಂದಿ ಐತಿರಲ್ಲ ಸಾವುಕಾರ ಅಂದಾಗ. ಮತ್ತು ದೇವ್ರ ಕಡೆ ಹೋದು ಈಗ ದೇವ್ರ ಹೆಚ್ಚಿನ ಹೋಗಲ್ಲ ನಮಗೆ. ದೇವ್ರ 5 ಮಿನಿಟ್ ಲೇಟ್ ಮಾಡ್ತಾನೆ ರೀ, ಹಂಗಿಲ್ಲ ಅವ್ರ ಕಡೆ ರೀ. ಆನ್ ದಿ ಸ್ಪಾಟ್ ಕೆಲಸ ರೀ, ಯಾವ ಕೆಲಸ ಇದ್ರೂ ಎಲ್ಲ ಕೆಲಸ ಆನ್ ದಿ ಸ್ಪಾಟ್ ಹಾಕವ್ರಿ. ಚಲೋ ನಾವು ಚಲೋ ವ್ಯಕ್ತಿ ಎಲ್ಲನೂ ಚಲೋ ನೆನೆಸಬೇಕಲ್ಲ ನಾವು. ಡೆವಲಪ್ಮೆಂಟಾಗಂತೂ 100ಕ್ಕೆ 1,000 ಮಾರ್ಕ್ಸ್ ರೀ ಸಾವುಕಾರ. ಯಾರ ಡೆವಲಪ್ಮೆಂಟ್ ಆಗಲಿ, ದವಾಖಾನೆ ಆಗಲಿ, ಏನಾಗಲಿ, ಗುಡಿ ಗುಂಡಾರು ಉದಾಹರಣೆ ಏನೂ ಇಲ್ಲಪ್ಪ ಅಂದರೂ ಒಂದು ಕೈಲಾದಷ್ಟು ಸಹಾಯ ಇಲ್ಲದಂತೂ ಹೊಳ್ಳಿ ಕಳಿಸಿದ್ದಂತೂ ಉದಾಹರಣೆ ಇಲ್ಲ. ಗೋರ್ಮೆಂಟ್ ದುಡ್ಡು ಅದು ಹಿಂದಿಂದ ರೀ ಸ್ವಂತ ಕೈಲಿಂದ ಹಾಕಿ ರಸ್ತೆ ಆಗಲಿ ಏನಾಗಲಿ ಕೈಲಿಂದ ಹಾಕಿ ಮಾಡಿ ನಂತರ ಆಮೇಲೆ ಅವ್ರು ಗೋರ್ಮೆಂಟ್ ಇದು ಮಾಡ್ತಾರೆ ರೀ. ಬಟ್ ವಾದ್ಕೊಂಡಂತೂ ತಕ್ಷಣ ಅವ್ರ ಸ್ಪಂದಿಸಲಿಲ್ಲ ಅಂದ್ರೆ ಅದು ಮತ್ತು ಅದು ಹೇಳಿಲ್ಲ ಅವ್ರು ಇವ್ರ ದೇವ್ರು ಒಂದೆಡೆ ಲೇಟ್ ಮಾಡ್ಬೋದು, ಬಟ್ ದೇವ್ರಿಗಿಂತ ಹೆಚ್ಚು ಸ್ಪೀಡ್ ಅವ್ರು ಸ್ಪಂದಿಸ್ತಾರೆ. ಹೆಸರಿಗೆ ತಕ್ಕಂತೆ ಸಾವುಕಾರ ಅದಾರ ಅವರು. ಯಾಕೆ ಸಾವುಕಾರ ಅದಾರ? ಅರಬಾವಿ 224 ಮಂದಿ ಇದಾರೆ ಅಂದ್ರೆ ಇವ್ರಿಗೆ ಯಾಕೆ ಸಾವುಕಾರ ಅಂತಾರೆ? ಹಂಗೆ ಕೆಲಸ ಮಾಡ್ತಾರೆ ಅವ್ರು. ಅರಬಾವಿ ವಿಧಾನಸಭಾ ಕ್ಷೇತ್ರದ ಪೈಕಿ 400 ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಜನರನ್ನ ಮಾತಾಡಿಸುವಂಥ ಪ್ರಯತ್ನವನ್ನ ನಾನು ಮಾಡ್ತೀನಿ. MLA ಅವರು ಸತತವಾಗಿ 6 ಬಾರಿ ಇಲ್ಲಿಂದ ಆಯ್ಕೆಯಾಗಿದ್ದಾರೆ. ಏನಾದರೂ ಹೇಳ್ಕೊಳ್ಳುವಂಥ ಡೆವಲಪ್ಮೆಂಟ್ ಮಾಡಿದ್ದಾರೆ, ಜೊತೆಗೆ ಏನು ಅವ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಅಂತ? ನೋಡ್ರಿ ಅಣ್ಣ ನಮ್ಮ ಬಾಲಚಂದ್ರಣ್ಣ ಸಾಧನೆ ಇದ್ರೆ ಅಂದ್ರೆ ನಮ್ಗೆ ಯಾವುದೂ ಸಮಸ್ಯೆ ಇಲ್ಲ ರೀ. ಅನ್ನೋರಿ ಏನೋ ಒಟ್ಟ ಬಡವ್ರ ಬಗ್ಗೆ ಕಾಳಜಿ ಇರೋ ವ್ಯಕ್ತಿ ನಮ್ಮ ಬಾಲಚಂದ್ರಣ್ಣ ಅವ್ರು ಸರ್. ಏನು ಹೇಳ್ತೀರಿ ನಿಮ್ಮ MLA? ಇಲ್ಲ, ನಾವು ಆದಾಗ ಏನಂದ್ರೆ ಎಲ್ಲ ಸಮಾಜದವ್ರು ಏನಂತ ಹೆಲ್ಪ್ ಮಾಡ್ತಾರೆ. ಅವ್ರು ಈ ಸಮಾಜದವರು ಆ ಸಮಾಜದವ್ರ ಭೇದ ಭಾವ ಏನು ಮಾಡೋಂಗಿಲ್ಲ. ಅವ್ರು ಏನು ಅನುಕೂಲ ಇದೆಯಲ್ಲ ಅವ್ರು ಆದಷ್ಟು ಮಟ್ಟಿಗೆ ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ ರೀ. ಅಭಿವೃದ್ಧಿ ಅಂತೂ ನಮ್ಮ ಕ್ಷೇತ್ರ ಪೂರ ಅರಬಾವಿ ಫುಲ್ ಅಭಿವೃದ್ಧಿ ಐತ್ರಿ. ಯಾರ್ದು ಏನು ಹೇಳುವಂಥದ್ದು ಏನಿಲ್ಲ ರೀ, ಎಲ್ಲ ಮಾಡ್ತಾರೆ. ಆದಾಗ ಭೇಟಕ್ಕಾರ ಅಥವಾ ನಿಮ್ಮ ಕುಂದುಕೊರತೆ ಏನಾದರೂ ಸಮಸ್ಯೆ ಇದ್ರೆ ಕೇಳ್ತಾರ? ನೋಡ್ರಿ ಯಾವ MLA ಕೇಳ್ತಾರಲ್ಲ ಗೊತ್ತಿಲ್ಲ ರೀ. ನಮ್ಮ MLA ಅಂತೂ ಮುಂದೆ ನಿತ್ಯ ಪ್ರತಿಯೊಬ್ಬರು ಕ್ಷೇತ್ರದಾಗ ಎಲ್ಲದಾರ ಮುಂದೆ ನಿತ್ಯ ಒಬ್ಬೊಬ್ರ ಹೆಸರು ಕರೆದು ಮಾತಾಡ್ಸ್ತಾರೆ. ಅವ್ರಂತ MLA ನಾವು ಇಲ್ಲಿ ಕರ್ನಾಟಕದಾಗ ಯಾರನ್ನೂ ನೋಡಿಲ್ಲ ರೀ ಇನ್ನತಗಾರಿ. ಏನು ನಿಮ್ಮ 400 ಗ್ರಾಮಕ್ಕೆ ಏನಾದರೂ ಡೆವಲಪ್ಮೆಂಟ್ ಮಾಡಿದ್ದಾರೆ ನಿಮ್ಮ MLA ಅಂತ? ಫುಲ್ ಡೆವಲಪ್ಮೆಂಟ್ ಅಂಕ ಅಗದಿ ನಮ್ಮ 400 ಅಂಕ ಅಗದಿ ಪ್ರತಿಯೊಂದು ಕೆಲಸದಾಗ ಅವ್ರು ಮುತುವರ್ಜಿ ವಹಿಸಿ ಮಾಡ್ತಾರೆ. ಈಗ ನಮಗೆ ಎಲ್ಲಿಂದ ನೀರು ತಂದು ಡ್ಯಾಮ್ನಿಂದ ನೀರು ತಂದು ತರಿಸಿದ್ದಾರೆ. ನಮ್ಮ ಊರಿಗೆ ಪೈಪ್ಲೈನ್ ಈಗ ಸ್ಯಾಂಕ್ಷನ್ ಆಗಿದ್ದಾರೆ. ಹೌದು, ಕುಡಿಯುವ ನೀರಿನ ಯೋಜನೆ ಸಂಬಂಧ ನಮ್ಮೂರು 400 ಗ್ರಾಮಕ್ಕೆ ಒಂದು ದೊಡ್ಡ ಅದೊಂದು ಮರಿಲಾರ್ದಂಥ ಒಂದು ಕೆಲಸನ ಮಾಡಿದ್ದಾರೆ. ನಮ್ಮ MLA ಅವರು 224 ಮಂದಿಯಾಗ ಅವರೊಬ್ಬರು ಒಳ್ಳೆಯ MLA ನಮಗೆ ಸಿಕ್ಕಿದ ನಮ್ಮ ಪುಣ್ಯ ಏನಪ್ಪ ಅಂತ ನಮ್ಮ ಭಾವನೆ ಅಷ್ಟೆ. ನಮ್ಮ ಇಡೀ ಊರಿಗೆಲ್ಲ ಅವರೊಬ್ಬರು ಮನುಷ್ಯ ಇದ್ದಂಗೆ ಅದಾರ. ಅವ್ರ ಬದಲು ನಾವು ತುಂಬ ಹೆಮ್ಮೆ ಇದ್ದಾರೆ. ಅವ್ರ ಬದಲು ಅವರ ನಮಗೆ ದೇವ್ರ ಪೆದ್ದಂಗಪ್ಪ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಾಲಚಂದ್ರ ಸಾವುಕಾರ ಮುಂದಿನ MLA ಅವರೇ ಇರಬೇಕು, ಶಾಶ್ವತ ಅವರೇ ಇರಬೇಕು. ನಮ್ಮ ಸಾವುಕಾರ ಅಂದ್ರೆ ದೇವ್ರ ಇದ್ದಂಗೆ ನೋಡ್ರಿ. ದೇವರು ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ. ಎಂಥ ಸಣ್ಣ ಹುಡುಗರು ಹೋದ್ರು ಏನೂ ಇಲ್ಲ ಅನ್ನಂಗಿಲ್ಲ ರೀ. ಎಲ್ಲ ಹೆಲ್ಪ್ ಮಾಡ್ತಾರೆ ಒಟ್ಟು ಎಲ್ಲ ರೀತಿ.
ಅದಕ್ಕೆ ಒಬ್ಬ ದೇವ್ರ ಥರ ಇದ್ದಂಗೆ ಅವ್ರು. ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ರೀ. ಯಾರೋ ಒಬ್ಬರು ಹೋದ್ರೆ ಅಂದರೆ ಒಂದು ಕಾರ್ಡ್ ಲಗ್ನ ಕಾರ್ಡ್ ಹೋದ್ರೆ ಅವ್ರಿಗೆ 5,000 ರೂಪಾಯಿ ಕೊಟ್ಟು ಕಳಿಸ್ತಾರೆ. ಯಾರೋ ಒಬ್ರು ಬಡವರು ಹೋದ್ರೆ ಅಂದರೆ ಏನೇ ಇಲ್ಲ ಅಂದ್ರೂ ಅವ್ರಿಗೆ ಒಂದು 15-20 ಸಾವಿರ ಕೊಟ್ಟು ಕಳಿಸ್ತಾರೆ. ದೇವಸ್ಥಾನಗಳಾಗಿ ಇದನ್ನು ಸಹಾಯ ಮಾಡಿದ್ದಾರೆ. ಅವರೊಬ್ರು ಮಾದರಿ ಅಂಥೇಳಿ ಕರ್ನಾಟಕ ರಾಜ್ಯದಾಗ ಅರ್ಬಾಕ್ಷದಾಗ ಅವ್ರ ಮಾದರಿ. ಕೊಡೋದಾದ್ರೆ ನಿಮ್ಮ MLA ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ 2 ವರ್ಷದ ಅವಧಿ? 100 ಕೊಡ್ತೀವಿ ನಾವು. 100ಕ್ಕೆ 100 ರೀ. ನಾ ಹೆಚ್ಚು ಇದ್ರೆ ಕೊಡ್ಬೋದಾಗಿತ್ತು. ಪುಣ್ಯ 100ಕ್ಕೆ 100 ಅವ್ರಿಗೆ ಮಾರ್ಕ್ಸ್. ಏನು ಪಕ್ಷ ನೋಡಿ ಓಟ್ ಹಾಕಿದ್ರ ಅಥವಾ ಏನು ಅಭಿವೃದ್ಧಿ ನೋಡಿ ಏನು ನೋಡಿ ಏನು ಸಾಹುಕಾರನ ವೈಯಕ್ತಿಕ ಅವರ ರಿಲೇಷನ್ಶಿಪ್ ನೋಡಿ ಓಟ್ ಹಾಕಿದ್ದ? ಇಲ್ಲ, ನಮ್ಮ ಸಾಹುಕಾರ ಯಾವ ರೀತಿ ಅದಾರಂದ್ರೆ ಅವರು ಹೃದಯವಂತ ಕೊಡಗೈ ದಾಣಿ ಅದಾರ ಅವರು. ಈಗ ನಾವು ಒಂದು ಭಾಗದಾಗ ದಕ್ಷಿಣ ಕರ್ನಾಟಕದಾಗ ಕಾವೇರಿ ಪುತ್ರ ಅತ್ತಾರ ಅಲ್ಲಿ ಜನರಿಗೆ. ನಮ್ಮದಲ್ಲಿ ನಾವು ಘಟಪ್ರಭಾ ಪುತ್ರ ಅಂತೇಳಿ ಕರಿತೀವಿ ಅವರನ್ನು. ಅಂತ ನಡೆದಾಡು ದೇವರು, ಆಧ್ಯಾತ್ಮಿಕವಾಗಿ ನಡೆದಾಡು ದೇವರಾದ್ರೆ ರಾಜಕೀಯ ಒಳಗೆ ನಮಗೆ ಬಾಲಚಂದ್ರನ ಜಾರಕಿಹೊಳಿ ಅವರು ನಡೆದಾಡು ದೇವರು. ನಮ್ಮ ಕ್ಷೇತ್ರದ ನಿಜವಾಗ್ಲೂ ನಡೆದಾಡೋ ದೇವರು. 224 MLA ಒಳಗೆ ಹೃದಯವಂತ ಕೋಟಿಗೊಬ್ಬ ಇದ್ರೆ ಅದು ನಮ್ಮ ಬಾಲಚಂದ್ರನ ಜಾರಕಿಹೊಳಿ. ನಾವು ಯಾಕೆ ಆ ರೀತಿ ಹೇಳ್ತಾ ಇದ್ದೀರಿ, ಇಷ್ಟೆಲ್ಲ ಹೊಗಳ್ತಾ ಇದ್ದೀರಿ, ಏನು ಕಾರಣ ಅಂತ? ಅವರು ಅಭಿವೃದ್ಧಿ ಒಳಗೆ 1 ನಂಬರು ಮತ್ತು ಹೃದಯವಂತ ಇದ್ದಂಗೆ ಅದಾರ ಅವ್ರು. ಏನು ಹಿಂಗೆ ದೇವ್ರಿಗೆ ಹೋಲಿಕೆ ಮಾಡ್ತಾ ಇದ್ದೀರಿ ನಿಮ್ಮ MLA? ಏನು ಕಾರಣ ಅಂತ? ಯಾಕಂದ್ರೆ ರೀ ಅವರು ಕೆಲಸ ಸ್ವಂತ ದುಡ್ಡಿನಾಗ ರೊಕ್ಕ ಖರ್ಚು ಮಾಡ್ತಾರೆ. ಮತ್ತು ಎಲ್ಲ ನಮಗೆ ಏನು ಬೇಡಿದ್ದಿಲ್ಲ ಅನ್ನೋದಿಲ್ಲ. ಪ್ರತಿಯೊಂದು ಮನೆಗೆ ದೇವರಾಗಿದ್ದಾರೆ ಅವರು. ಪ್ರತಿಯೊಂದು ಮನೆಗೆ ನೀವು ನಮ್ಮನ್ನು ಬೇಡ ಮನೆಗೆ ಹೋಗಿ ಕೇಳ್ರಿ ನೀವು. ಹಂಗೆ ದೇವ್ರು ಅನ್ಬೇಕಾಕೈತೆ ಅವ್ರಿಗೆ. ಈಗ ಕೆನಾಲ್ ನೀರು ನಮ್ಮ ಹೊಲಕ್ಕೆ ಬರ್ಬೇಕಾದ್ರೆ ಅವ್ರು ಕೆನಾಲ್ ಮೇಲೆ ತಾವು ಅಡ್ಡಾಡ್ತಾರೆ. ಅವ್ರ ಹೊಲ ಇಲ್ಲ. ನಮಗೆ ನೀರು ತಂದು ಕೊಡ್ಬೇಕಾದ್ರೆ ತಾವು ಕೆನಾಲ್ ಮೇಲೆ ಅಡ್ಡಾಡಿ ನಮ್ಮ ಹೊಲಕ್ಕೆ ನೀರು ತಂದು ಹಚ್ತಾರೆ. ನಾವು ಬದುಕೋಕ್ಕಾಗಿ ಅವ್ರು ಇರ್ತಾರೆ. ಅವ್ರು ಮತ್ತು ದೇವ್ರು ಅನ್ನೋದೇ ಮತ್ತು ಇನ್ನೇನು ಅನ್ನೋದು ಅವ್ರಿಗೆ. ಪ್ರತಿಯೊಂದು ಮನೆಯಲ್ಲಿ ಅವ್ರ ಫೋಟೋ ಇದೆ ಅಂತ ಹೇಳಿ ಕೇಳಲ್ಪಟ್ಟಿದ್ದೀನಿ. ಹೌದಾ? ಹೌದು, ಅದಾವ್ರೆ. ಬರ್ತೇವೆ ಫೋಟೋ ಅಲ್ಲ, ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ಕಡಿಮೆ ಐತೆ. ಹೈಯೆಸ್ಟ್ ಮುರಾರಿ ಸ್ಕೂಲ್ ರಮೇ ಮತಕ್ಷೇತ್ರದಾಗ ಇಡೀ ಕರ್ನಾಟಕದಾಗ ಹೈಯೆಸ್ಟ್ ನಮ್ಮದು ಅನಿಸ್ತೈತಿ. ಮತ್ತು ಇವತ್ತು ನೀವು ಯಾವ ಪಾರ್ಟಿ ಈ ಪಾರ್ಟಿ ಅದು ಏನು ಅನ್ನೋದಿಲ್ಲ. ಯಾರು ಬೇಕಾದವ್ರು ಇದ್ದರೂ ಕೆಲಸಕ್ಕೆ ಓಕೆ. ನೀ ಬೇರೆ ಪಕ್ಷದವ್ರು ಇದ್ದರೂ ನೀ ಪಕ್ಷದವ್ ಹಿಂಗಪ್ಪ ಹಿಂಗೆ ಏನು ಅನ್ನೋದಿಲ್ಲ. ಬರ್ರಿ ಕೆಲಸ ಓಕೆ. ಇದನ್ನು ಹೃದಯವಂತನ ಅನ್ನಕ್ಕೆ ಇದೊಂದ ಕಾರಣ ಅಷ್ಟೇ. ಇದು 400 ಜನರ ಮಾತು. ಮತ್ತೊಂದು ಗ್ರಾಮಕ್ಕೆ ಹೋಗೋಣ, ಅಲ್ಲಿನ ಜನ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರ್ತೀವಿ. ನಾನಿದೀಗ ಏನು ಅರಬಾವಿ ವಿಧಾನಸಭಾ ಕ್ಷೇತ್ರದ ಹಳ್ಳೂರು ಗ್ರಾಮದಲ್ಲಿದ್ದೀನಿ. ಹಳ್ಳೂರು ಗ್ರಾಮದ ಜನ ಶಾಸಕರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಬರೋಣ. ನೋಡ್ರಿ, ಸಾಹುಕಾರ ನಮ್ಮ ಭಾಗಕ್ಕೆಲ್ಲ ಕೆಲಸ ಮಾಡಿ ಕೊಟ್ಟಾರ್ರಿ. ಈ ಭಾಗಕ್ಕೆ ಇಂಥ ಬ್ಯಾಸಿಗೆ ಒಳಗೂ ನೀರಿನ ವ್ಯವಸ್ಥೆ, ಹಳ್ಳಗಳ ಕಿನಾಲ್ಗಳ ಈಗ ಸದ್ಯಕ್ಕೂ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಾರ್ರಿ. ಏನಪ್ಪ ಅಂತಂದ್ರೆ ನಮ್ಮ ಭಾಗದಲ್ಲಿ ಶಿಕ್ಷಣಕ್ಕಾಗಲಿ, ಒಂದು ನೀರಾವರಿಗೆ ಆಗಲಿ, ಒಂದು ರೈತರಿಗೆ ಆಗಲಿ, ಒಂದು ಮಹಿಳಾ ಸಂಘಗಳಿಗಾಗಲಿ, ಒಂದು ಯುವಕ ಸಂಘಗಳಿಗಾಗಲಿ ಎಲ್ಲರಿಗೂ ಕೆಲಸ ಮಾಡಿಕೊಟ್ಟಾರ್ರಿ. ಅವರು ಕೆಲಸ ಮಾಡಿದ್ದ ಅವ್ರಿಗೆ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಊರಿಗೆ ಕೆಲಸ ಮಾಡಿದ್ದು ನೋಡ್ರೆ ಅವ್ರು ಅವಿರೋಧವಾಗಿ ಆಯ್ಕೆ ಆಗ್ಬೇಕ್ರಿ ಸರ್ ನಮ್ಮ ಪ್ರಕಾರ. ಯಾಕಂದ್ರೆ ಇಲ್ಲಿ ವಿರೋಧ ಅನ್ನೋದನ್ನ ಇಲ್ಲರಿ ಅವ್ರಿಗೆ, ನಮ್ಮ ಸಾಹುಕಾರಿಗೆ ಅಷ್ಟೊಂದು ಕೆಲಸ ಮಾಡ್ಯಾರು. ನಮ್ಮ ಭಾಗದ ನಡೆದಾಡೋದು ದೇವ್ರು ಅಂತೀವ್ರಿ ಅವ್ರಿಗೆ. ಪ್ರತಿ ಸಲ ನಮ್ಮ ಸಾಹುಕಾರ 6 ಬಾರಿ ರೀ ನಮ್ಮಲ್ಲಿ ಕ್ಷೇತ್ರದ ಕೆಲಸ ಮಾಡ್ಯಾರ ಅವ್ರು. ಇನ್ನೋದ್ರು ಮಾಡ್ತಾರೆ. ನಮ್ಮ ಪಾಲಿನ ದೇವ್ರೇ ಅವ್ರ. ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವ್ರಿ ಇನ್ನೂ ನಮ್ಮ ಪಾಲಿನ ದೇವ್ರೇ ಅವ್ರು. ಎಲ್ಲರೂ ಅಂತಾರ ನಡೆದಾಡೋ ದೇವರು ಹಂಗೆ ಹಿಂಗೆ. ಏನು ಹಂಗೆ ಏನಾದರೂ ಡೆವಲಪ್ಮೆಂಟ್ ಮಾಡಿದಾರ? ಡೆವಲಪ್ಮೆಂಟ್ ನೋಡಿ ಹೇಳತ್ತೀರ ಅಥವಾ ಹೆಂಗೆ? ಡೆವಲಪ್ಮೆಂಟ್ ಅದಾರು ಚಾಲೂ ಮಾಡಿದ್ದು ಅದಾವ ತೋರಿಸ್ತಿರಲ್ಲ ನೀವು ಬೈರ್ಬೇಕಾರೆ. ಈ ಟೈಮ್ದಾಗ ಕುಡಿಯಾಕೆ ನೀರು ಇಲ್ರಿ ನಮ್ಮಲ್ಲಿ. ಈಗ ನೀರಿನ ಅನುಕೂಲ ರೀ. 15 ದಿನಕ್ಕೊಮ್ಮೆ ನೀರು ಹಳಕ್ಕೆ ನೀರು ಬರೋಂಗೆ ಮಾಡಿಬಿಟ್ಟಾರ್ರಿ. ಇದಿಷ್ಟು ಹಳ್ಳೂರು ಗ್ರಾಮದ ಜನರ ಮಾತು. ಮತ್ತೊಂದು ಗ್ರಾಮಕ್ಕೆ ಹೋಗೋಣ, ಅಲ್ಲಿನ ಜನ ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರೋಣ. ನಾನಿದೀಗ ಅರಬಾವಿ ವಿಧಾನಸಭಾ ಕ್ಷೇತ್ರದ ಮೂಡಲಗಿ ಪಟ್ಟಣದಲ್ಲಿದ್ದೀನಿ. ಇಲ್ಲಿನ ಜನರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. 6 ಬಾರಿ ಆಯ್ಕೆ ಮಾಡಿದಿರಿ. ಏನು ವ್ಯಕ್ತಿ ನೋಡ್ಯಾ, ಪಕ್ಷ ನೋಡ್ಯಾ ಅಥವಾ ಡೆವಲಪ್ಮೆಂಟ್ ನೋಡ್ಯಾ? ಯಾವುದಕ್ಕೆ ನೀವು ಆದ್ಯತೆ ಕೊಟ್ಟು ಅವ್ರನ್ನ ಆಯ್ಕೆ ಮಾಡಿದಿರಿ ಅಂತ? ವ್ಯಕ್ತಿನ ನೋಡಿ ನಾವು ಆದ್ಯತೆ ಕೊಟ್ಟೋದ್ರು. 6 ಬಾರಿ ಹರೀಶ್ ಬರ್ಬೇಕಾದ್ರೆ ಕೆಲಸ ಮಾಡಿದಾರೆ ಅಂತೇಳಿ ಹರೀಶ್ ಬರ್ತಾರೆ. ಈ ಭಾಗದ ಜನ ಅವ್ರ ದೇವ್ರು ಅಂತೇಳಿ ಮಾತಾಡ್ತಾರೆ. ನಮ್ಮ ಅರಬಾವಿ ಕ್ಷೇತ್ರದ ಜನರ ಪುಣ್ಯ ಬಾಲಚಂದ್ರ ಜಾರಕಿಹೊಳಿ ಸಿಕ್ಕಿದ್ದು. ನಾನಿದೀಗ ಅರಬಾವಿ ವಿಧಾನಸಭಾ ಕ್ಷೇತ್ರದ ಕೊನೆಯ ಹಳ್ಳಿ ಮಲ್ಲಾಪುರ್ PG ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಜನರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಇಡೀ ನಮ್ಮ ಅರಬಾವಿ ಕ್ಷೇತ್ರದ ಎಲ್ಲ ಜನ ಎಲ್ಲ ನಂದು ಮದುವೆ ಮಾಡ್ಕೊಂಡಪ್ಪ ಅಂದ್ರೆ ಇವ್ರ ಮೇಲಿನ ಅವಲಂಬನೆ ಕಡಿಮೆ ಆಕೈತಿ ಅಂತ ಹೇಳಿ ಮದುವೆ ಸಹಿತ ಮಾಡ್ಕೊಳ್ದು ಬಿಟ್ಟದ ನಾವು. ಇದು ಎಲ್ಲ ಮಂದಿ ನನ್ನ ಮಕ್ಕಳ ಥರನ, ಇದು ನಮ್ಮ ತಾಯಿ ತಂದೆ ಥರ ಅಂತೇಳಿ ಎಲ್ಲರೂ ಅಂಗೈಯಾಗಿ ಹಿಡ್ದ ಚಾಯ್ಕ್ ಮಾಡುವಂಥ ವ್ಯವಸ್ಥೆ ಅಂತ ಆಕೈತಿ. ಅರಬಾವಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೆಯೇ
ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಬಾಲಚಂದ್ರ ಜಾರಕಿಹೊಳಿ ಅವರು ನನ್ನ ಜೊತೆ ಇದ್ದಾರೆ. ಅವರನ್ನು ಮಾತಾಡಿಸ್ಕೊಂಡು ಹೋಗ್ತೀನಿ. ಜೊತೆಗೆ ಕ್ಷೇತ್ರದಲ್ಲಿ ಜನರು ಎತ್ತಿರುವಂಥ ಪ್ರಶ್ನೆ, ಜೊತೆಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಯನ್ನು ನಾನು ಅವರಿಂದಲೇ ತಿಳ್ಕೊಂಡು ಬರ್ತೀನಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಮೇಗೆ ಅಂದರೆ 2 ವರ್ಷ ಆಯ್ತು. ಸೊ ನೀವು ಅನುದಾನ ವಿಚಾರ ಇರಲ್ಲ. ಸೊ ನಾನು ಯಾಕಂದ್ರೆ ಜನರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ 6 ಬಾರಿ ಶಾಸಕನಾಗಿ, ಸೊ ಯಾವುದೇ ಸರ್ಕಾರ ಬಂದ ನಂತರ ಶುರುವಾತಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಹೆಚ್ಚಿನ ಅನುದಾನ ಕೊಟ್ಟು ಡೆವಲಪ್ಮೆಂಟ್ ಆಗ್ತದೆ. ಈ ಸರ್ಕಾರದಲ್ಲಿ ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ 2 ವರ್ಷ ಆಯ್ತು ಅಂದರೆ ಅಭಿವೃದ್ಧಿಗೆ ದುಡ್ಡು ಇಷ್ಟು ಕೊರತೆ ಆಗಿದ್ದಲ್ಲ. ಉದಾಹರಣೆ RDPR ಇಲಾಖೆಯಿಂದ ನಾನು ಶಾಸಕನಾಗಿ 2 ವರ್ಷ ಆದ ಕೇವಲ 10 ಕೋಟಿ ರೂಪಾಯಿ ಒಂದು ರೋಡಿಗೆ ಬಂತ್ರಿ. ಕೇವಲ 10 ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ. 10 ಕೋಟಿಯಲ್ಲಿ ನೀವು ಎಷ್ಟು ಡೆವಲಪ್ ಮಾಡಿ ಏನಾಗ್ತೈತಿ? ಉಳಿದದ್ದು ರೂಟೀನೊಳಗೆ ಕೆಲವೊಂದು ಬರುವಂಥ ಅನುದಾನ ಸೀದಾ ಕಟ್ಟಾಯ್ತು. ಡೆವಲಪ್ಮೆಂಟ್ ವಿಚಾರದಾಗ ಈ ಸರ್ಕಾರದಲ್ಲಿ ಭಾಳ ಹಿಂದೆ ಬಿದ್ದಿದೆ. ನಿಮ್ಮ ದೇವಸ್ಥಾನದಲ್ಲಿ ದೇವರ ರೂಪದಲ್ಲಿ ನೋಡ್ತಾ ಇದ್ದಾರೆ. ಕೊನೆಯದಾಗಿ ಅವ್ರಿಗೆ ಏನು ಹೇಳ್ತೀರಿ ಸರ್ ನಮ್ಮ ಚಾನಲ್ ಮೂಲಕ? ಈಗ ನಾನು ಖಂಡಿತವಾಗಿ ತಾವು ಇವತ್ತೆಲ್ಲರೂ ಯಾಕಂದ್ರೆ ತಾವು ಅಂದ್ರೆ ನ್ಯೂಸ್ ಫಸ್ಟಿಂದ ಇಡೀ ರಾಜ್ಯ ತುಂಬ ತಾವು ಸರ್ಕಾರ ಬಂದು 2 ವರ್ಷ ಒಂದು ಇದನ್ನು ಮಾಡ್ತಾಯಿದ್ದೀರಿ, ಸರ್ವೆ ಥರ ಮಾಡ್ತಾಯಿದ್ದೀರಿ. ತಾವು ಇವತ್ತು ಹೋಗಿದ್ದೀರಿ, ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಹಳ್ಳಿಗೆ ಹೋಗಿರಿ. ನೀವು ಹೇರಿಲ್ಲ ಅವರು ನನಗಂದ್ರೆ ದೇವ್ರು ಅಂತಾರಲ್ಲ, ನಾನು ಏನಿಲ್ಲ ಅರಬಾವಿ ವಿಧಾನಸಭಾ ಮತದಾರ ನನ್ನ ಪಾಲಿಗೆ ದೇವ್ರು ಇದ್ದಂಗೆ. ಅವ್ರು ನನಗೆ ದೇವರ ತಂದು ಗೌರವ ಕೊಡ್ತಾರಲ್ಲ, ನಾ ದೇವ್ರ ಸ್ಥಾನದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಶಾಸಕನಾಗಿ ಅಥವಾ ಒಬ್ಬನ ಸೇವಕನಾಗಿರ್ತಾನೋ ಅವರ ನಾನು ಏನಿಲ್ಲ, ನನಗೆ 3 ಶಕ್ತಿ 3 ಆಶೀರ್ವಾದ. ಒಂದು ದೇವರು, 2ನೇದು ನನ್ನ ಮತದಾರನ ದೇವರ, 3ನೇದು ನನ್ನ ತಂದೆ ತಾಯಿ ದೇವರ. ಈ 3 ಜನ ಆಶೀರ್ವಾದ ನನಗೆ ಇರೋ ತಕ ನಮಗೇನೂ ಆಗೋಲ್ಲ ಅಂತ ನನ್ನ ಆಸೆ. ಎಲ್ಲರಿಗೂ ಒಳ್ಳೇದಾಗಲಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್.